ಶ್ರೀಪಾದ ವಲ್ಲಭ ಚರಿತಾಮೃತ. ವಿಚಿತ್ರಪುರಂ ಎಂಬ ಊರಿನಲ್ಲಿ ಬಹಳ ವಿಚಿತ್ರ ಸನ್ನಿವೇಶಗಳಲ್ಲಿ ಭಾಗಿಯಾಗಿ ವಿಚಿತ್ರ ರೀತಿಯಲ್ಲಿ ಹೊರಬಂದೆ. ನಾನು ವಿಚಿತ್ರಪುರದಲ್ಲಿ ನಡೆದು ಹೋಗುತ್ತಿರುವಾಗ ಕೆಲವು ರಾಜ ಸೇವಕರು ವಿನಮ್ರತೆಯಿಂದ ನನ್ನ ಬಳಿಗೆ ಬಂದು ನಾನು ವೈಷ್ಣವನ ಅಥವಾ ಶೈವನ ಎಂದು ವಿಚಾರಿಸಿದರು. ನಾವು ಶಿವ ಮತ್ತು ಕೇಶವನ ನಡುವೆ ಯಾವುದೇ ಭೇದವನ್ನು ಗಮನಿಸದ ಸ್ಮಾರ್ತರು ಎಂದು ನಾನು ಅವರಿಗೆ ತಿಳಿಸಿದೆ. ಆದರೆ ನಾವು ಶೈವ ಧರ್ಮದ ಕಡೆಗೆ ಸ್ವಲ್ಪ ಒಲವನ್ನು ತೋರುತ್ತೇವೆ ಎಂದು ದಕ್ಷಿಣದ ಶ್ರೀ ಶೃಂಗೇರಿ ಶಂಕರಾಚಾರ್ಯರು ನಮ್ಮ ಪೀಠಾಧಿಪತಿಗಳು ಎಂದು ಹೇಳಿದೆ. ಅವರು ತಮ್ಮ ರಾಜನನ್ನು ಭೇಟಿ ಮಾಡಲು ನನ್ನನ್ನು ವಿನಂತಿಸಿದರು. ನಾನು ಅವರೊಂದಿಗೆ ಹೋದೆ. ದಾರಿಯಲ್ಲಿ ನಾನು ಕೆಲವು ವಿಚಿತ್ರ ವಿಷಯಗಳನ್ನು ಅರ್ಥ ಮಾಡಿಕೊಂಡೆ. ಆ ರಾಜನು ಪ್ರತಿದಿನ ದೊರೆತ ಬ್ರಾಹ್ಮಣರನ್ನು ಆಹ್ವಾನಿಸಿ ಅಷ್ಟಕ್ಕೆ ಇಷ್ಟಾದರೆ ಇಷ್ಟಕ್ಕೆ ಎಷ್ಟು ಎಂಬ ಪ್ರಶ್ನೆಗಳನ್ನಿಡುತ್ತಿದ್ದನು. ಆ ಪ್ರಶ್ನೆಗೆ ಯಾರು ತೃಪ್ತಿಕರವಾದ ಉತ್ತರವನ್ನು ನೀಡಲು ಸಾಧ್ಯವಾಗಿಲ್ಲ. ಆ ರಾಜನು ಕೆಲವು ವರ್ಷಗಳ ಹಿಂದೆ ಪುತ್ರನನ್ನು ಪಡೆಯಲು ಯಜ್ಞವನ್ನು ನಡೆಸಿದ್ದನು. ಅದೃಷ್ಟವಶಾತ್ ಅವನಿಗೆ ಒಬ್ಬ ಮಗ ಜನ್ಮಿಸಿದ್ದಾನೆ. ಆದರೆ ಆ ದಿನದಿಂದ ಬ್ರಾಹ್ಮಣರು ವಿಚಿತ್ರವಾದ ತೊಂದರೆಗಳನ್ನು ಎದುರಿಸುತ್ತಿದ್ದಾರೆ. ಏಕೆಂದರೆ ರಾಜನಿಗೆ ಜನಿಸಿದ ಮಗ ಮೂಕನಾಗಿದ್ದಾನೆ. ಬ್ರಾಹ್ಮಣರು ಸರಿಯಾಗಿ ಯಜ್ಞವನ್ನು ಮಾಡದಿದ್ದರಿಂದ ತನ್ನ ಮಗ ಮೂಕನಾದನೆಂದು ರಾಜನ ಅಭಿಪ್ರಾಯ. ಆದ್ದರಿಂದ ರಾಜನು ಶೈವ ಬ್ರಾಹ್ಮಣರ ತಲೆಗಳನ್ನು ಸಂಪೂರ್ಣವಾಗಿ ಬೋಳಿಸಿ ಅವರಿಗೆ ವೈಷ್ಣವರ ನಾಮವನ್ನು ಹಣೆಯಲ್ಲಿ ಹಚ್ಚಿ ಕತ್ತೆಯ ಮೇಲೆ ಮೆರವಣಿಗೆ ಮಾಡುತ್ತಿದ್ದನು. ಅಂತೆಯೇ ವೈಷ್ಣವರು ಸಿಕ್ಕಿದರೆ ಅವರಿಗೆ ಶೈವರ ನಾಮವನ್ನು ಹಚ್ಚಿ ಕತ್ತೆಗಳ ಬೆನ್ನಿನ ಮೇಲೆ ಕೂರಿಸಿ ಮೆರವಣಿಗೆ ಮಾಡುತ್ತಿದ್ದನು. ಈ ಪರಿಸ್ಥಿತಿಯು ಶೈವ ಮತ್ತು ವೈಷ್ಣವರಿಬ್ಬರಿಗೂ ಅಸಹನೀಯವಾಯಿತು. ರಾಜನು ಇದ್ದಕ್ಕಿದ್ದಂತೆ ಒಂದು ವಿಚಿತ್ರವಾದ ಪದ್ಧತಿಯನ್ನು ಪ್ರಾರಂಭಿಸಿದನು. ಅವನು ಬ್ರಾಹ್ಮಣರಿಗೆ ಹರಿವೆ ಸೊಪ್ಪನ್ನು ಧಾರಾಳವಾಗಿ ದಾನ ಮಾಡುತ್ತಿದ್ದನು. ಕೃಷಿ ಯೋಗ್ಯ ಪ್ರದೇಶದಲ್ಲಿ ಹರಿವೆ ಸೊಪ್ಪನ್ನು ಹೆಚ್ಚಾಗಿ ಬೆಳೆಸಬೇಕು ಎಂದು ಆದೇಶಿಸಿದನು. ಹರಿವೆ ಸೊಪ್ಪಿನ ರೂಪದಲ್ಲಿ ಅರ್ಧದಷ್ಟು ತೆರಿಗೆ ವಸೂಲಿ ಮಾಡುತ್ತಿದ್ದ. ಸೊಪ್ಪನ್ನು ಹೆಚ್ಚಾಗಿ ಸಂಗ್ರಹಿಸಿ ಕೋಟೆಯಲ್ಲಿ ಇರಿಸಲಾಯಿತು. ಬಹಳ ದೊಡ್ಡ ಪ್ರಮಾಣದಲ್ಲಿ ದಾನ ಮಾಡಲಾಯಿತು ಮತ್ತು ಬ್ರಾಹ್ಮಣರು ಅದನ್ನು ಸಂಪೂರ್ಣವಾಗಿ ಸೇವಿಸಲು ಸಾಧ್ಯವಾಗಲಿಲ್ಲ. ಅನ್ನವನ್ನು ಬೇಯಿಸುವುದು ಮತ್ತು ಇತರ ಆಹಾರ ಪದಾರ್ಥಗಳನ್ನು ತಿನ್ನುವುದು ಬ್ರಾಹ್ಮಣರಿಗೆ ನಿಷಿದ್ಧವಾಗಿತ್ತು. ಮುಖ್ಯ ಊಟದಲ್ಲಿ ಬೇಯಿಸಿದ ಅಥವಾ ಬೇಯಿಸದ ಸೊಪ್ಪನ್ನು ಮಾತ್ರ ತಿನ್ನಬೇಕಾಗಿತ್ತು. ಬಡ ಬ್ರಾಹ್ಮಣರು ಏನು ಮಾಡಬಹುದು? ತರ್ಕಶಾಸ್ತ್ರ, ತತ್ವಶಾಸ್ತ್ರ, ಪುರಾಣಗಳಲ್ಲಿ ವಿದ್ವಾಂಸರು ಎಂದು ಹೆಮ್ಮೆ ಪಡುವ ಎಲ್ಲ ಬ್ರಾಹ್ಮಣರು ತಮ್ಮ ದುರಹಂಕಾರವನ್ನು ತೊಡೆದು ಹಾಕಿದರು. ತಮ್ಮ ಕಷ್ಟವನ್ನು ನಿವಾರಿಸಲು ಮೌನವಾಗಿ ದೇವರನ್ನು ಪ್ರಾರ್ಥಿಸುತ್ತಿದ್ದರು. ಬ್ರಾಹ್ಮಣರಲ್ಲಿ ದತ್ತ ಪಂಥದ ಅನುಯಾಯಿಯಾಗಿದ್ದ ದತ್ತನ ಭಕ್ತನಿದ್ದ. ಕೇವಲ ಸ್ಮರಣೆಯಿಂದ ದತ್ತಾತ್ರೇಯನು ನಮ್ಮನ್ನು ರಕ್ಷಿಸುತ್ತಾನೆ. ದತ್ತನೇ ಅವರ ಶೋಚನೀಯ ಸ್ಥಿತಿಯನ್ನು ಹೋಗಲಾಡಿಸಲು ಸಾಧ್ಯ ಎಂದು ಹೇಳುತ್ತಿದ್ದನು. ಆದ್ದರಿಂದ ಎಲ್ಲಾ ಬ್ರಾಹ್ಮಣರು ಮಂಡಲ ದೀಕ್ಷೆಯನ್ನು ಆಚರಿಸುತ್ತಿದ್ದರು. ಅವನ ಮಗ ಮೂಕನಾಗಿದ್ದರಿಂದ ರಾಜನು ಮೂಕನಿಗೆ ಸಂಕೇತ ಭಾಷೆಯನ್ನು ಪ್ರೋತ್ಸಾಹಿಸಲು ಬಯಸಿದನು. ಮೂಕರಿಗಾಗಿ ಸಂಕೇತ ಭಾಷೆಯಲ್ಲಿ ಪುಸ್ತಕ ಬರೆಯಲು ರಾಜಗುರುಗಳಿಗೆ ಸೂಚಿಸಿದನು. ರಾಜ ಮನೆತನದ ಆ ಬೋಧಕನು ಹಿಂದೆ ಬಹಳ ಅಹಂಕಾರಿಯಾಗಿದ್ದನು. ಈಗ ಅವರು ಅತ್ಯಂತ ಶೋಚನೀಯ ಸ್ಥಿತಿಯಲ್ಲಿದ್ದರು ಮತ್ತು ಸಂಕೇತ ಭಾಷೆಯಲ್ಲಿ ವ್ಯಾಪಕವಾದ ಸಂಶೋಧನೆಯನ್ನು ಕೈಗೊಂಡಿದ್ದರು. ಶಂಕರ ಭಟ್ಟ ಮತ್ತು ಮಹಾರಾಜರ ನಡುವಿನ ಚರ್ಚೆ. ನನ್ನನ್ನು ರಾಜನ ಮುಂದೆ ಕರೆದೊಯ್ಯಲಾಯಿತು. ನಾನು ವಿಪರೀತವಾಗಿ ಬೆವರುತ್ತಿದ್ದೆ. ಶ್ರೀಪಾದ ಶ್ರೀವಲ್ಲಭರು ನನಗೆ ನೀಡುತ್ತಿರುವ ಕಠಿಣ ಪರೀಕ್ಷೆಗಳ ಬಗ್ಗೆ ನಾನು ಯೋಚಿಸಿದೆ. ನಿರಂತರವಾಗಿ ಶ್ರೀಪಾದರ ನಾಮಸ್ಮರಣೆಯನ್ನು ಮನಃಪೂರ್ವಕವಾಗಿ ಮಾಡುತ್ತಿದ್ದೆ. ನಾನು ಹಿಂದೆಂದೂ ಹೊಂದಿರದ ಧೈರ್ಯವನ್ನು ಪಡೆಯುತ್ತಿದ್ದೆ. ರಾಜನು ಎಲ್ಲಾ ಜನರಿಗೆ ಕೇಳಿದ ಪ್ರಶ್ನೆಯನ್ನೇ ನನ್ನನ್ನು ಕೇಳಿದರು. ಅಷ್ಟಕ್ಕೆ ಇಷ್ಟಾದರೆ ಇಷ್ಟಕ್ಕೆ ಎಷ್ಟಾಗುತ್ತದೆ ಎಂದು. ನಾನು ಗಂಭೀರವಾಗಿ ಇಷ್ಟಕ್ಕೆ ಇಷ್ಟು ಮಾತ್ರ ಎಂದು ಉತ್ತರಿಸಿದೆ. ರಾಜನು ದಿಗ್ಭ್ರಮೆಗೊಂಡನು. ಮಹಾತ್ಮ, ನೀನು ಶ್ರೇಷ್ಠ.
ನಿನ್ನನ್ನು ನೋಡಿ ನಾನು ಧನ್ಯನಾಗಿದ್ದೇನೆ. ನನ್ನ ಹಿಂದಿನ ಜನ್ಮದಲ್ಲಿ ನಡೆದದ್ದು ನನಗೆ ನೆನಪಾಗುತ್ತಿದೆ. ನಾನು ಹಿಂದಿನ ಜನ್ಮದಲ್ಲಿ ಬಡ ಬ್ರಾಹ್ಮಣನಾಗಿದ್ದೆ. ನನ್ನ ಮನೆಯಲ್ಲಿ ಹರಿವೆ ಸೊಪ್ಪು ಬೆಳೆಯುತ್ತಿದ್ದೆ. ಕೇಳಿದವರಿಗೆಲ್ಲ ಉಚಿತವಾಗಿ ನೀಡುತ್ತಿದ್ದೆ. ನನ್ನಿಂದ ಅದನ್ನು ಪಡೆದ ಬ್ರಾಹ್ಮಣರೆಲ್ಲರೂ ಶ್ರೀಮಂತರಾಗಿದ್ದರು. ಆಹಾರ ಮತ್ತು ನೀರಿನ ಕೊರತೆಯಿಂದ ಬಳಲುತ್ತಿರಲಿಲ್ಲ. ಅವರು ನನ್ನಿಂದ ಸೊಪ್ಪನ್ನು ಉಚಿತವಾಗಿ ತೆಗೆದುಕೊಂಡು ಅವರು ಯಾವುದೇ ರೀತಿ ನನಗೆ ಸಹಕರಿಸುತ್ತಿರಲಿಲ್ಲ. ಪಿತೃ ಕಾರ್ಯಗಳಿಗೆ ಅಥವಾ ಮದುವೆಗೆ ಅವರು ತಮ್ಮ ಪರವಾಗಿ ನನ್ನನ್ನು ಕಳುಹಿಸುತ್ತಿದ್ದರು. ಕಾರ್ಯಗಳಲ್ಲಿ ನನಗೆ ದೊಡ್ಡ ಮೊತ್ತದ ಹಣ ಮತ್ತು ಉಡುಗೊರೆಗಳನ್ನು ನೀಡುತ್ತಿದ್ದರು. ಆದರೆ ನನ್ನನ್ನು ಕಳುಹಿಸಿದವರು ನನ್ನ ಹತ್ತಿರ 99% ಕಿತ್ತುಕೊಂಡು 1% ನನಗೆ ಕೊಡುತ್ತಿದ್ದರು. ದುಡಿಮೆ ನನ್ನದಾಗಿತ್ತು, ಪ್ರತಿಫಲ ಅವರಿಗೆ ಸಿಗುತ್ತಿತ್ತು. ಜೊತೆಗೆ ನನ್ನ ಮನೆಯಿಂದ ಉಚಿತವಾಗಿ ಸೊಪ್ಪು ಸಿಗುತ್ತಿತ್ತು. ನಾನು ತೀವ್ರ ಬಡತನದಿಂದ ಬಳಲುತ್ತಿದ್ದೆ. ಆದರೆ ಎಂದಿನಂತೆ ಸೊಪ್ಪನ್ನು ದಾನ ಮಾಡುವುದನ್ನು ಮುಂದುವರಿಸಿದೆ. ಆ ಬ್ರಾಹ್ಮಣರು ಸೊಪ್ಪು ತುಂಬಾ ರುಚಿಯಾಗಿರುತ್ತದೆ ಮತ್ತು ಇದನ್ನು ದಿನನಿತ್ಯ ತಿನ್ನುವುದರಿಂದ ಯಾವುದೇ ಹಾನಿ ಸಂಭವಿಸುವುದಿಲ್ಲ ಎಂದು ಹೇಳುತ್ತಿದ್ದರು. ಹೀಗೆ ಸಮಯ ಸಾಗುತ್ತಿತ್ತು. ಕಡು ಬಡತನದ ನಡುವೆಯೂ ಸೊಪ್ಪನ್ನು ದಾನ ಮಾಡುತ್ತಿದ್ದುದರಿಂದ ಈ ಜನ್ಮದಲ್ಲಿ ರಾಜನಾಗಿ ಹುಟ್ಟಿದ್ದೇನೆ. ನನ್ನಿಂದ ಆ ಸೊಪ್ಪನ್ನು ಪಡೆದ ಬ್ರಾಹ್ಮಣರು ನನ್ನ ರಾಜ್ಯದಲ್ಲಿ ಬ್ರಾಹ್ಮಣರಾಗಿ ಜನ್ಮ ಪಡೆದರು. ಈ ರೀತಿಯಾಗಿ ನಾನು ಅವರಿಗಿಂತ ಶ್ರೀಮಂತನಾಗಿದ್ದೇನೆ. ಸೊಪ್ಪು ದಾನ ಮಾಡಿ ರಾಜನಾದೆ. ಹಾಗಾಗಿ ನಾನು ಈ ಸೊಪ್ಪನ್ನು ಹೆಚ್ಚಿನ ಪ್ರಮಾಣದಲ್ಲಿ ನೀಡುತ್ತಿದ್ದೇನೆ. ಆದ್ದರಿಂದ ನಾನು ಈ ಜನ್ಮದಲ್ಲೂ ಹೆಚ್ಚಾಗಿ ನೀಡುವುದರಿಂದ ಮುಂದಿನ ಜನ್ಮದಲ್ಲೂ ಸಹ ಉತ್ತಮವಾದ ಭವಿಷ್ಯವನ್ನು ಹೊಂದಬಹುದು. ಅದಕ್ಕಾಗಿ ನಾನು ಈ ತರಹದ ಪ್ರಶ್ನೆಗಳನ್ನು ನಿಮಗೆ ಕೇಳಿದೆ ಎಂದು ರಾಜನು ಹೇಳಿದನು. ನಂತರ ರಾಜನಿಗೆ ನಾನು ಹೀಗೆ ಹೇಳಿದೆ, ನಿಮ್ಮ ಹಿಂದಿನ ಜನ್ಮದ ಪರಿಸ್ಥಿತಿಯಲ್ಲಿ ಸೊಪ್ಪು ನಿಮಗೆ ಬಹಳ ಬೆಲೆ ಬಾಳುವಂಥದ್ದು ಅನ್ನಿಸುತ್ತಿತ್ತು. ಆದರೆ ಈಗ ನೀವು ಮಹಾರಾಜರು. ಬೆಲೆ ಬಾಳುವ ವಜ್ರ, ವೈಡೂರ್ಯ, ಚಿನ್ನದಂತಹ ಅನೇಕ ವಸ್ತುಗಳನ್ನು ದಾನ ಮಾಡಬಹುದು. ಆದರೆ ಈಗಲೂ ನೀವು ಸೊಪ್ಪನ್ನೇ ದಾನ ಮಾಡಿದರೆ ಆ ಸೊಪ್ಪಿನ 100 ಪಟ್ಟು ನಿಮಗೆ ಸಿಗುವುದು ಬಿಟ್ಟರೆ ನಿಮಗೆ ಬೇರೇನೂ ಸಿಗುವುದಿಲ್ಲ. ಆದ್ದರಿಂದ ನಿಮ್ಮ ಘನತೆಗೆ ತಕ್ಕಂತೆ ನೀವು ಈಗ ದಾನ ಮಾಡಬಹುದು ಎಂದು ಹೇಳಿದೆ. ನನ್ನ ಉತ್ತರದಿಂದ ರಾಜನಿಗೆ ಬಹಳ ಸಂತೋಷವಾಯಿತು. ನನ್ನ ಈ ಮಾತಿನಿಂದ ಶ್ರೀಪಾದರ ಕೃಪೆಯಿಂದ ಕತ್ತೆಯ ಮೇಲೆ ಮತ್ತೆ ಸವಾರಿ ಮಾಡುವ ಅವಮಾನ ತಪ್ಪಿದೆ ಎಂದು ನಾನು ಸಂತೋಷಪಟ್ಟೆ. ನಾನು ಬಾಲ್ಯದಲ್ಲಿ ತಮಾಷೆಗಾಗಿ ಶುಕ್ಲಾಂಬರಧರಂ ವಿಷ್ಣುವೆಂಬ ಪವಿತ್ರ ಶ್ಲೋಕವನ್ನು ತಪ್ಪಾಗಿ ಹೇಳಿದ್ದಕ್ಕೆ ಈಗಾಗಲೇ ಕತ್ತೆಯನ್ನು ಏರಿದ್ದೆ. ಶ್ರೀಪಾದ ಶ್ರೀವಲ್ಲಭರು ನನ್ನನ್ನು ಕಾಪಾಡಿದ್ದಕ್ಕೆ ಮನಃಪೂರ್ವಕವಾಗಿ ನಮಿಸಿದೆ. ನಂತರ ನನ್ನ 2ನೇ ಪರೀಕ್ಷೆ ಪ್ರಾರಂಭವಾಯಿತು. ಮೂಕ ಭಾಷೆಯಲ್ಲಿ ಸಂವಹನ ಮಾಡುವುದು ರಾಜನಿಗೆ ಪ್ರಿಯವಾದ ಪರೀಕ್ಷೆಯಾಗಿತ್ತು ಇದು. ರಾಜಗುರು ನನ್ನನ್ನು ಪರೀಕ್ಷಿಸಲಾರಂಭಿಸಿದರು. ತನ್ನ ಬೆರಳುಗಳನ್ನು ತೋರಿಸುತ್ತಾ ರಾಜಗುರುಗಳು ಇದು 1 2 ಎಂದು ಬೆರಳುಗಳಲ್ಲಿ ತೋರಿಸುತ್ತಾ ನನ್ನನ್ನು ಪ್ರಶ್ನಿಸಿದರು. ನೀನೊಬ್ಬನೇ ಬಂದಿದ್ದೀಯಾ ಅಥವಾ ನಿನ್ನ ಜೊತೆಯಲ್ಲಿ ಯಾರಾದರೂ ಬಂದಿದ್ದಾರಾ ಎಂದು ಅವರು ನನ್ನನ್ನು ಕೇಳುತ್ತಿದ್ದಾರೆ ಎಂದು ನಾನು ಭಾವಿಸಿದೆ. ನಾನು ಏಕಾಂಗಿಯಾಗಿ ಬಂದಿದ್ದೇನೆ ಎಂದು 1 ಬೆರಳನ್ನು ತೋರಿಸಿದೆ. ನಂತರ ಅವರು ನನಗೆ 3 ಬೆರಳುಗಳನ್ನು ತೋರಿಸಿದರು. ನಾನು ದತ್ತನ ಭಕ್ತನೇ ಎಂದು ಅವರು ನನ್ನನ್ನು ವಿಚಾರಿಸುತ್ತಿದ್ದಾನೆಂದು ಭಾವಿಸಿದೆ. ಭಕ್ತಿಯನ್ನು ಗುಟ್ಟಾಗಿ ಇಡಬೇಕು ಎನಿಸಿತು. ಹಾಗಾಗಿ ಮುಚ್ಚಿದ ಮುಷ್ಟಿಯನ್ನು ತೋರಿಸಿ ಅದು ರಹಸ್ಯ ವಿಷಯ, ಅಂತರಂಗಕ್ಕೆ ಸೇರಿದ್ದು ಎಂದು ತೋರಿಸಿದೆ. ಅದಕ್ಕಾಗಿ ರಾಜಗುರುಗಳು ಸಿಹಿ ತಿಂಡಿಗಳನ್ನು ನೀಡಿ ಸ್ವೀಕರಿಸುವಂತೆ ಸನ್ನೆಗಳ ಮೂಲಕ ವಿನಂತಿಸಿದರು. ನಾನು ಸ್ವೀಕರಿಸಲು ನಿರಾಕರಿಸಿ ನನ್ನ ಬಳಿಯಿದ್ದ ಅವಲಕ್ಕಿಯನ್ನು ತೋರಿಸಿದೆ. 1 ಹಿಡಿ ಅವಲಕ್ಕಿಯನ್ನು ತೆಗೆದುಕೊಂಡು ಅವರಿಗೆ ಕೊಟ್ಟೆ. ನಾನು ಸಿಹಿ ತಿಂಡಿಗಳಿಗಿಂತ ಅವಲಕ್ಕಿಯನ್ನೇ ಹೆಚ್ಚು ಇಷ್ಟಪಡುತ್ತೇನೆ. ಅವರೂ ಸಹ ಅವುಗಳನ್ನು ಸೇವಿಸಬಹುದು ಎಂದು ತಿಳಿಸುವುದು ನನ್ನ ಉದ್ದೇಶವಾಗಿತ್ತು.
ನಂತರ ರಾಜಗುರು ಗಂಭೀರವಾದ ಧ್ವನಿಯಲ್ಲಿ ಇವರು ಮಹಾಪಂಡಿತ ಎಂದು ಮಹಾರಾಜರ ಬಳಿ ನನ್ನನ್ನು ಹೊಗಳಿದರು. ಇದು ನನಗೆ ಅಸಂಬದ್ಧ ಎನ್ನಿಸುತ್ತಿತ್ತು. ನಂತರ ರಾಜಗುರು ಮಹಾರಾಜರಿಗೆ ಹೀಗೆ ಹೇಳಿದರು: ಮಹಾರಾಜ, ನಾನು ಅವನಿಗೆ ಶಿವ ಮತ್ತು ಕೇಶವ ಒಂದಾ ಅಥವಾ ಬೇರೆ ಬೇರೆಯಾ ಎಂದು ಕೇಳಿದರೆ ಅವನು ಒಂದೇ ಎಂದು ತೋರಿಸಿದನು. ಬ್ರಹ್ಮ, ವಿಷ್ಣು, ಮಹೇಶ್ವರರು ಮೂವರ ಎಂದು ತೋರಿಸಿದೆ. ಅವರು ಮುಚ್ಚಿದ ಮುಷ್ಟಿಯನ್ನು ತೋರಿಸುತ್ತಾ ಕೈಯನ್ನು ಮುಷ್ಟಿ ಹಿಡಿದು ಒಟ್ಟಾಗಿ ಅಸ್ತಿತ್ವದಲ್ಲಿದ್ದಾರೆ ಎಂದು ಹೇಳಿದರು. ನನ್ನನ್ನು ಅವರ ಶಿಷ್ಯನನ್ನಾಗಿ ಸ್ವೀಕರಿಸಲು ನಾನು ಅವರಿಗೆ ಸಿಹಿಯನ್ನು ಕೊಟ್ಟೆ. ಆಗ ಅವರು ನಾನು ಶಿಷ್ಯರ ಬಗ್ಗೆ ತಲೆಕೆಡಿಸಿಕೊಳ್ಳುವುದಿಲ್ಲ, ಕುಚೇಲರಂತೆ ಸಂತೃಪ್ತ ಜೀವನವನ್ನು ನಡೆಸುತ್ತೇನೆ ಎಂದು ಸೂಚಿಸಿ ನನ್ನ ಕೋರಿಕೆಯನ್ನು ತಿರಸ್ಕರಿಸಿ ನನಗೆ ಒಂದು ಹಿಡಿ ಅವಲಕ್ಕಿಯನ್ನು ಕೊಟ್ಟರು ಎಂದು ಹೇಳಿದನು. ನನಗೆ ಆಶ್ಚರ್ಯವಾಯಿತು. ಜಗತ್ತಿನಲ್ಲಿ ಮನಸ್ಸು ಮತ್ತು ಆಲೋಚನೆಗಳು ಅರ್ಥ ಮಾಡಿಕೊಳ್ಳುವ ವಿಧಾನಗಳು ಎಷ್ಟು ವೈವಿಧ್ಯಮಯವಾಗಿವೆ ಎಂದು ನಾನು ಆಶ್ಚರ್ಯ ಪಡುತ್ತಿದ್ದೆ. ನಂತರ ಮೂರನೇ ಅಂತಿಮ ಪರೀಕ್ಷೆ ಶುರುವಾಯಿತು. ರಾಜಗುರುಗಳು ರುದ್ರ ಚಮಕದಿಂದ ಮಂತ್ರಗಳನ್ನು ಓದಿ ನಾನು ಅವುಗಳ ಅರ್ಥವನ್ನು ವಿವರಿಸಲು ಹೇಳಿದರು. ಶ್ರೀಪಾದ ಶ್ರೀ ವಲ್ಲಭರನ್ನು ಸ್ಮರಿಸುತ್ತಾ ನನಗೆ ತಿಳಿದ ರೀತಿಯಲ್ಲಿ ಅವುಗಳ ಅರ್ಥವನ್ನು ವಿವರಿಸತೊಡಗಿದೆ. ಏಕಚಮೆ ಎಂದರೆ 1, ತ್ರಿಸ್ರಶ್ಚಮೆ ಎಂದರೆ 1, 3 ಸೇರಿ 4, ಅದರ ವರ್ಗಮೂಲ 2. ಪಂಚಚಮೆ ಎಂದರೆ 4, 5 ಸೇರಿ 9, ಅದರ ವರ್ಗಮೂಲ 3. ಸಪ್ತಚಮೆ ಎಂದರೆ 9, 7 ಸೇರಿ 16, ಇದರ ವರ್ಗಮೂಲ 4. ನವಚಮೆ ಎಂದರೆ 16, 9 ಸೇರಿ 25, ಇದರ ವರ್ಗಮೂಲ 5. ಏಕದಶಾಚಮೆ ಎಂದರೆ 25, 11 ಸೇರಿ 36, ಇದರ ವರ್ಗಮೂಲ 6. ತ್ರಯೋದಶಚಮೆ ಎಂದರೆ 36, 13 ಸೇರಿ 49, ಇದರ ವರ್ಗಮೂಲ 7. ಪಂಚದಶಚಮೆ ಎಂದರೆ 49, 15 ಸೇರಿ 64, ಇದರ ವರ್ಗಮೂಲ 8. ಸಪ್ತದಶಚಮೆ ಎಂದರೆ 64, 17 ಸೇರಿ 81, ಇದರ ವರ್ಗಮೂಲ 9. ನವದಶಚಮೆ ಎಂದರೆ 81, 19 ಸೇರಿ 100, ಇದರ ವರ್ಗಮೂಲ 10. ಏಕವಿಂಶತಿ ಚಮೆ ಎಂದರೆ 100, 21 ಸೇರಿ 121, ಇದರ ವರ್ಗಮೂಲ 11. ತ್ರಯೋವಿಂಶತಿ ಚಮೆ ಎಂದರೆ 121, 23 ಸೇರಿ 144, ಇದರ ವರ್ಗಮೂಲ 12. ಪಂಚವಿಂಶತಿ ಚಮೆ ಎಂದರೆ 144, 25 ಸೇರಿ 169, ಇದರ ವರ್ಗಮೂಲ 13. ಸಪ್ತವಿಂಶತಿ ಚಮೆ ಎಂದರೆ 169, 27 ಸೇರಿ 196, ಇದರ ವರ್ಗಮೂಲ 14. ನವವಿಂಶತಿ ಚಮೆ ಎಂದರೆ 196, 29 ಸೇರಿ 225, ಇದರ ವರ್ಗಮೂಲ 15. ಏಕತ್ರಿಶಂತಿ ಚಮೆ ಎಂದರೆ 225, 31 ಸೇರಿ 256, ಇದರ ವರ್ಗಮೂಲ 16. ನಾನು ಅವರು ಹೇಳಿದ ರುದ್ರ ಚಮಕದಲ್ಲಿರುವ ಗಣಿತ ರಹಸ್ಯಗಳನ್ನು ಹೀಗೆ ವಿವರಿಸಿದೆ. ನನ್ನ ವಿವರಣೆಯನ್ನು ಆಸ್ಥಾನದ ವಿದ್ವಾಂಸರೆಲ್ಲರೂ ಮೆಚ್ಚಿದರು. ಸ್ವತಃ ನಾನೇ ಆ ವಿವರಣೆಯಿಂದ ಆಶ್ಚರ್ಯಚಕಿತನಾದೆ. ಮತ್ತೆ ನಾನು ಹೇಳಿದೆ, ಇದೆಲ್ಲವೂ ಸೃಷ್ಟಿಗೆ ಕಾರಣವಾದ ಪರಮಾಣುಗಳ ರಹಸ್ಯದ ಬಗ್ಗೆ ಇದೆ. ಇದು ಕಣಾದ ಮಹರ್ಷಿಗಳಿಗೆ ಗೊತ್ತಿತ್ತು. ಪರಮಾಣುಗಳ ಸಂಖ್ಯೆಯ ವಿಭಿನ್ನ ಜೋಡಣೆಯ ಪ್ರಕಾರ ವಿವಿಧ ಲೋಹಗಳು ರೂಪುಗೊಳ್ಳುತ್ತಿದ್ದವು ಎಂದು ಸವಿಸ್ತಾರವಾಗಿ ವಿವರಿಸಿದೆ. ಶ್ರೀಪಾದ ಶ್ರೀ ವಲ್ಲಭರ ಕರುಣೆಯಿಂದ ನಾನು ವಿಚಿತ್ರಪುರದಿಂದ ವಿಚಿತ್ರವಾಗಿ ಈ ಎಲ್ಲಾ ಪರೀಕ್ಷೆಗಳನ್ನೂ ಗೆದ್ದು ಹೊರಗೆ ಬಂದು ಅಲ್ಲಿಂದ ಹೊರಟೆ. ಶ್ರೀಪಾದರಾಜಂ ಶರಣಂ ಪ್ರಪದ್ಯೆ.